ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಮಹಾಭಾರತಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ತು ರಾಜ್ಯದಲ್ಲಿ ಎರಡು ಪ್ರಮುಖ ವಿಷಯಗಳು ತುಂಬಾ ಚರ್ಚೆಯಲ್ಲಿದೆ. ಒಂದು RSS ವಿಷಯ, ಇನ್ನೊಂದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ವಿಷಯ. ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ನಡುವೆ ಯಾವ ರೀತಿಯ ವಾಕ್ ಸಮರ ನಡೀತಾ ಇದೆ, ಅದು ಹೇಗೆ ಹಾದಿರಂಪ ಬೀದಿರಂಪ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇದು ಎಲ್ಲಿಂದ ಶುರು ಆಯ್ತು, ಯಾಕೆ ಈ ಮಟ್ಟಕ್ಕೆ ಈ ಕರ್ಣ ಕಠೋರ ಮಾತುಗಳು, ಯಾಕೆ ತಂದೆ ತಾಯಿಯನ್ನು ಸಹ ಬೀದಿಗೆ ಎಳೆಯುವಂತಹ ಪರಿಸ್ಥಿತಿ, ಮಾತುಗಳು ಬೇಕಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ನೇರವಾಗಿ ನಾವು ಶಾಸಕರಾದಂತಹ ಪ್ರದೀಪ್ ಈಶ್ವರನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರದೀಪ್ ಈಶ್ವರ್ ಅವರನ್ನ ಮಾತಾಡ್ಸಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ನಡೆದ ಟಾಕ್ ವಾರ್ ಬಗ್ಗೆ ಅವರದ್ದೇ ಬೈಟ್ ಗಳನ್ನ ಕೇಳ್ಕೊಂಡು ಬರೋಣ, ಬನ್ನಿ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸಿದೆ ಪ್ರೆಸ್ ಮೀಟ್ ಬರ್ತೀಯಲ್ಲ, ಆವಾಗ ನಿನ್ನ ನೋಡ್ಕೋ. ಮುಳ್ಳಂದಿ ನೀನಾ ನಾನಾ? ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ. ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು. ನಮ್ದು ಸಂಪ್ರದಾಯ ಕುಟುಂಬ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನ್ ಬರಗಾಲ ಗುರು? ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು, ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ಛೇ, ನಾಚಿಕೆ ಆಗಲ್ಲ ಪ್ರತಾಪ ನಿನ್ಗೆ? ನಾನ್ ಹಂಗಲ್ಲ ಗುರು. ಕತ್ಲಲ್ಲಿ ನನ್ನನ್ನ ಯಾಕೆ ನೀನ್ ಹುಡುಕಕ್ ಬರ್ತೀಯಾ ಅಂತ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಮಹಾಭಾರತಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ತು ರಾಜ್ಯದಲ್ಲಿ ಎರಡು ಪ್ರಮುಖ ವಿಷಯಗಳು ತುಂಬಾ ಚರ್ಚೆಯಲ್ಲಿದೆ. ಒಂದು RSS ವಿಷಯ, ಇನ್ನೊಂದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ವಿಷಯ. ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ನಡುವೆ ಯಾವ ರೀತಿಯ ವಾಕ್ ಸಮರ ನಡೀತಾ ಇದೆ, ಅದು ಹೇಗೆ ಹಾದಿರಂಪ ಬೀದಿರಂಪ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇದು ಎಲ್ಲಿಂದ ಶುರು ಆಯ್ತು, ಯಾಕೆ ಈ ಮಟ್ಟಕ್ಕೆ ಈ ಕರ್ಣ ಕಠೋರ ಮಾತುಗಳು, ಯಾಕೆ ತಂದೆ ತಾಯಿಯನ್ನು ಸಹ ಬೀದಿಗೆ ಎಳೆಯುವಂತಹ ಪರಿಸ್ಥಿತಿ, ಮಾತುಗಳು ಬೇಕಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ನೇರವಾಗಿ ನಾವು ಶಾಸಕರಾದಂತಹ ಪ್ರದೀಪ್ ಈಶ್ವರನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರದೀಪ್ ಈಶ್ವರ್ ಅವರನ್ನ ಮಾತಾಡ್ಸಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ನಡೆದ ಟಾಕ್ ವಾರ್ ಬಗ್ಗೆ ಅವರದ್ದೇ ಬೈಟ್ ಗಳನ್ನ ಕೇಳ್ಕೊಂಡು ಬರೋಣ, ಬನ್ನಿ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸಿದೆ ಪ್ರೆಸ್ ಮೀಟ್ ಬರ್ತೀಯಲ್ಲ, ಆವಾಗ ನಿನ್ನ ನೋಡ್ಕೋ. ಮುಳ್ಳಂದಿ ನೀನಾ ನಾನಾ? ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ. ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು. ನಮ್ದು ಸಂಪ್ರದಾಯ ಕುಟುಂಬ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನ್ ಬರಗಾಲ ಗುರು? ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು, ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ಛೇ, ನಾಚಿಕೆ ಆಗಲ್ಲ ಪ್ರತಾಪ ನಿನ್ಗೆ? ನಾನ್ ಹಂಗಲ್ಲ ಗುರು. ಕತ್ಲಲ್ಲಿ ನನ್ನನ್ನ ಯಾಕೆ ನೀನ್ ಹುಡುಕಕ್ ಬರ್ತೀಯಾ ಅಂತ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಮಹಾಭಾರತಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ತು ರಾಜ್ಯದಲ್ಲಿ ಎರಡು ಪ್ರಮುಖ ವಿಷಯಗಳು ತುಂಬಾ ಚರ್ಚೆಯಲ್ಲಿದೆ. ಒಂದು RSS ವಿಷಯ, ಇನ್ನೊಂದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ವಿಷಯ. ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ನಡುವೆ ಯಾವ ರೀತಿಯ ವಾಕ್ ಸಮರ ನಡೀತಾ ಇದೆ, ಅದು ಹೇಗೆ ಹಾದಿರಂಪ ಬೀದಿರಂಪ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇದು ಎಲ್ಲಿಂದ ಶುರು ಆಯ್ತು, ಯಾಕೆ ಈ ಮಟ್ಟಕ್ಕೆ ಈ ಕರ್ಣ ಕಠೋರ ಮಾತುಗಳು, ಯಾಕೆ ತಂದೆ ತಾಯಿಯನ್ನು ಸಹ ಬೀದಿಗೆ ಎಳೆಯುವಂತಹ ಪರಿಸ್ಥಿತಿ, ಮಾತುಗಳು ಬೇಕಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ನೇರವಾಗಿ ನಾವು ಶಾಸಕರಾದಂತಹ ಪ್ರದೀಪ್ ಈಶ್ವರನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರದೀಪ್ ಈಶ್ವರ್ ಅವರನ್ನ ಮಾತಾಡ್ಸಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ನಡೆದ ಟಾಕ್ ವಾರ್ ಬಗ್ಗೆ ಅವರದ್ದೇ ಬೈಟ್ ಗಳನ್ನ ಕೇಳ್ಕೊಂಡು ಬರೋಣ, ಬನ್ನಿ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ.
ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟ್ ಬರ್ತೀಯಲ್ಲ, ಆವಾಗ ನಿನ್ನ ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು, ನಮ್ದು ಸಂಪ್ರದಾಯ ಕುಟುಂಬ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನ್ ಬರಗಾಲ ಗುರು? ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನ್ಗೆ? ನಾನ್ ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನ ಯಾಕೆ ನೀನ್ ಹುಡುಕಕ್ ಬರ್ತೀಯಾ ಅಂತ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಮಹಾಭಾರತಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ ರಾಜ್ಯದಲ್ಲಿ ಎರಡು ಪ್ರಮುಖ ವಿಷಯಗಳು ತುಂಬಾ ಚರ್ಚೆಯಲ್ಲಿದೆ. ಒಂದು RSS ವಿಷಯ, ಇನ್ನೊಂದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ವಿಷಯ. ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ನಡುವೆ ಯಾವ ರೀತಿಯ ವಾಕ್ ಸಮರ ನಡೀತಾ ಇದೆ, ಅದು ಹೇಗೆ ಹಾದಿರಂಪ ಬೀದಿರಂಪ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇದು ಎಲ್ಲಿಂದ ಶುರು ಆಯ್ತು, ಯಾಕೆ ಈ ಮಟ್ಟಕ್ಕೆ ಈ ಕರ್ಣ ಕಠೋರ ಮಾತುಗಳು, ಯಾಕೆ ತಂದೆ ತಾಯಿಯನ್ನು ಸಹ ಬೀದಿಗೆ ಎಳೆಯುವಂತಹ ಪರಿಸ್ಥಿತಿ, ಮಾತುಗಳು ಬೇಕಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ನೇರವಾಗಿ ನಾವು ಶಾಸಕರಾದಂತಹ ಪ್ರದೀಪ್ ಈಶ್ವರನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರದೀಪ್ ಈಶ್ವರ್ ಅವರನ್ನ ಮಾತಾಡ್ಸಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ನಡೆದ ಟಾಕ್ ವಾರ್ ಬಗ್ಗೆ ಅವರದ್ದೇ ಬೈಟ್ ಗಳನ್ನ ಕೇಳ್ಕೊಂಡು ಬರೋಣ ಬನ್ನಿ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟ್ ಬರ್ತೀಯಲ್ಲ, ಆವಾಗ ನಿನ್ನ ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು, ನಮ್ದು ಸಂಪ್ರದಾಯ ಕುಟುಂಬ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನ್ ಬರಗಾಲ ಗುರು? ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನ್ಗೆ? ನಾನ್ ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನ ಯಾಕೆ ನೀನ್ ಹುಡುಕಕ್ ಬರ್ತೀಯಾ ಅಂತ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಮಹಾಭಾರತಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ ರಾಜ್ಯದಲ್ಲಿ ಎರಡು ಪ್ರಮುಖ ವಿಷಯಗಳು ತುಂಬಾ ಚರ್ಚೆಯಲ್ಲಿದೆ. ಒಂದು RSS ವಿಷಯ, ಇನ್ನೊಂದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ವಿಷಯ. ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ನಡುವೆ ಯಾವ ರೀತಿಯ ವಾಕ್ ಸಮರ ನಡೀತಾ ಇದೆ, ಅದು ಹೇಗೆ ಹಾದಿರಂಪ ಬೀದಿರಂಪ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇದು ಎಲ್ಲಿಂದ ಶುರು ಆಯ್ತು, ಯಾಕೆ ಈ ಮಟ್ಟಕ್ಕೆ ಈ ಕರ್ಣ ಕಠೋರ ಮಾತುಗಳು, ಯಾಕೆ ತಂದೆ ತಾಯಿಯನ್ನು ಸಹ ಬೀದಿಗೆ ಎಳೆಯುವಂತಹ ಪರಿಸ್ಥಿತಿ, ಮಾತುಗಳು ಬೇಕಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ನೇರವಾಗಿ ನಾವು ಶಾಸಕರಾದಂತಹ ಪ್ರದೀಪ್ ಈಶ್ವರನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರದೀಪ್ ಈಶ್ವರ್ ಅವರನ್ನ ಮಾತಾಡ್ಸಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ನಡೆದ ಟಾಕ್ ವಾರ್ ಬಗ್ಗೆ ಅವರದ್ದೇ ಬೈಟ್ ಗಳನ್ನ ಕೇಳ್ಕೊಂಡು ಬರೋಣ ಬನ್ನಿ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟ್ ಬರ್ತೀಯಲ್ಲ, ಆವಾಗ ನಿನ್ನ ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು, ನಮ್ದು ಸಂಪ್ರದಾಯ ಕುಟುಂಬ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನ್ ಬರಗಾಲ ಗುರು? ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನ್ಗೆ? ನಾನ್ ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನ ಯಾಕೆ ನೀನ್ ಹುಡುಕಕ್ ಬರ್ತೀಯಾ ಅಂತ.